ಓಂ ಗಂ ಗಣಪತಯೇ ನಮಃ. ಪುಷ್ಯ ಸಂಕಷ್ಟ ಚತುರ್ಥಿ 2024 ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಹತ್ವ ಹೀಗಿದೆ. ಪುಷ್ಯ ಮಾಸದ ಚತುರ್ಥಿಯನ್ನು ಪುಷ್ಯ ಸಂಕಷ್ಟಿ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ವರ್ಷ ಪುಷ್ಯ ಸಂಕಷ್ಟ ಚತುರ್ಥಿಯನ್ನು ಜನವರಿ 29ರಂದು ಆಚರಿಸಲಾಗುವುದು. ಪುಷ್ಯ ಸಂಕಷ್ಟ ಚತುರ್ಥಿಯಂದು ಪೂಜೆ ಮಾಡುವುದು ಹೇಗೆ? ಪುಷ್ಯ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಮತ್ತು ಮಹತ್ವ ತಿಳಿಯಿರಿ. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ. ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ಮತ್ತು ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತವೆ. ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದ ಪ್ರತಿಯೊಂದು ಸಂಕಟವೂ ನಾಶವಾಗುತ್ತದೆ. ಭಕ್ತರು ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ದಿನ ಚಂದ್ರನನ್ನು ಪೂಜಿಸುವುದಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಮಂಗಳಕರ ಯೋಗಗಳು ರೂಪುಗೊಳ್ಳುವುದರೊಂದಿಗೆ ಸಂಕಷ್ಟ ಚತುರ್ಥಿಯನ್ನು ಮತ್ತಷ್ಟು ವಿಶೇಷವನ್ನಾಗಿಸುತ್ತಿದೆ. ಪುಷ್ಯ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಹತ್ವಗಳ ಕುರಿತು ತಿಳಿಯೋಣ. ಪುಷ್ಯ ಸಂಕಷ್ಟ ಚತುರ್ಥಿ 2024 ಶುಭ ಯೋಗ. ಪುಷ್ಯ ಸಂಕಷ್ಟ ಚತುರ್ಥಿ 2024 ಜನವರಿ 29ರಂದು ಆಚರಿಸಲಾಗುವುದು. ಈ ದಿನ ಶೋಭನ ಯೋಗ ಮತ್ತು ತ್ರಿಗಾಯಿ ಯೋಗದ ಸಂಯೋಜನೆ ಇದೆ. ಶೋಭನ ಯೋಗದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಸಂತೋಷ, ಅದೃಷ್ಟ ಮತ್ತು ಆದಾಯ ಹೆಚ್ಚಾಗುತ್ತದೆ. ಶೋಭನ ಯೋಗದ ಸಮಯ 2024 ಜನವರಿ 28ರಂದು ಬೆಳಗ್ಗೆ 8:51ರಿಂದ ಜನವರಿ 29ರಂದು ಬೆಳಗ್ಗೆ 9:44ರವರೆಗೆ. ತ್ರಿಗಾಯಿ ಯೋಗದ ಸಮಯ ಈ ದಿನ ಧನುರಾಶಿಯಲ್ಲಿ ಮಂಗಳ, ಶುಕ್ರ ಮತ್ತು ಬುಧರು ಇರುತ್ತಾರೆ. ಇದರಿಂದ ತ್ರಿಗಾಯಿ ಯೋಗವು ರೂಪುಗೊಳ್ಳುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ದಿನ ಗಣೇಶನಿಗೆ ಸಿಂಧೂರ ಮತ್ತು ಧೂರ್ವದಿಂದ ಪೂಜಿಸಿದರೆ 3 ಗ್ರಹಗಳ ಅನುಗ್ರಹ ದೊರೆಯುತ್ತದೆ. ಪುಷ್ಯ ಸಂಕಷ್ಟ ಚತುರ್ಥಿ 2024 ಶುಭ ಮುಹೂರ್ತ. ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿ ವ್ರತವನ್ನು ಪ್ರತಿ ವರ್ಷ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಆಚರಿಸಲಾಗುತ್ತದೆ. ಪ್ರತಿ ತಿಂಗಳಲ್ಲಿ 2 ಚತುರ್ಥಿಗಳು ಇದ್ದರೂ ವರ್ಷದ ಈ ಎಲ್ಲ ಚತುರ್ಥಿಗಳಲ್ಲಿ ಪುಷ್ಯ ಮಾಸದ ಚತುರ್ಥಿಯನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಶಿವ, ತಾಯಿ ಪಾರ್ವತಿ, ಕಾರ್ತಿಕೇಯ ಮತ್ತು ಚಂದ್ರದೇವರೊಂದಿಗೆ ಶ್ರೀ ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ. 2024 ಪುಷ್ಯ ಸಂಕಷ್ಟ ಚತುರ್ಥಿ ತಿಥಿಯು ಜನವರಿ 29ರಂದು ಬೆಳಗ್ಗೆ 6:10ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಚತುರ್ಥಿ ತಿಥಿ ಜನವರಿ 30ರಂದು ಬೆಳಗ್ಗೆ 8:54ಕ್ಕೆ ಕೊನೆಗೊಳ್ಳುತ್ತದೆ. ಈ ಚತುರ್ಥಿ ತಿಥಿಯ ಚಂದ್ರೋದಯ ಸಮಯವು ಜನವರಿ 29ರಂದು ರಾತ್ರಿ 9:10ಕ್ಕೆ ಇರುತ್ತದೆ. ಪುಷ್ಯ ಸಂಕಷ್ಟಿ ಚತುರ್ಥಿಯ ಪೂಜೆಯ ವಿಧಾನ. ಪುಷ್ಯ ಸಂಕಷ್ಟಿ ಚತುರ್ಥಿ ವ್ರತವನ್ನು ಮಕ್ಕಳ ದೀರ್ಘಾಯುಷ್ಯ ಮತ್ತು ಸಂತೋಷದ ಜೀವನಕ್ಕಾಗಿ ಆಚರಿಸಲಾಗುತ್ತದೆ. ಈ ಉಪವಾಸವನ್ನು ನೀರಿಲ್ಲದೆ ಆಚರಿಸಲಾಗುತ್ತದೆ. ಪುಷ್ಯ ಸಂಕಷ್ಟ ಚತುರ್ಥಿಯ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಉಪವಾಸದ ಸಂಕಲ್ಪ ಮಾಡಿ ಇಡೀ ದಿನ ಉಪವಾಸ ಆಚರಿಸಿ ಸಂಪೂರ್ಣ ಶಿವ ಪರಿವಾರವನ್ನು ಪೂಜಿಸಬೇಕು. ಮೊದಲು ಮಣ್ಣಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಮೂರ್ತಿಯನ್ನು ಅಲಂಕರಿಸಿ. ನಂತರ ಗಣಪತಿ ಮೂರ್ತಿಗೆ ಕುಂಕುಮ, ಅಕ್ಷತೆ, ದೂರ್ವಾ ಹುಲ್ಲು, ಲಡ್ಡು, ವೀಳ್ಯದೆಲೆ, ಧೂಪ ಮತ್ತು ದೀಪವನ್ನು ಅರ್ಪಿಸಿ. ಪೂಜೆಯ ಸಮಯದಲ್ಲಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಪಠಿಸುವಾಗ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ಪೂಜೆಯ ಕೊನೆಯಲ್ಲಿ ವ್ರತಕಥೆಯನ್ನು ಓದಿ ಮತ್ತು ಆರತಿ ಮಾಡಿ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುಕ್ತಾಯಗೊಳಿಸಬೇಕು. ಪುಷ್ಯ ಸಂಕಷ್ಟ ಚತುರ್ಥಿ ನಿಯಮಗಳು. ಪುಷ್ಯ ಸಂಕಷ್ಟ ಚತುರ್ಥಿ ವ್ರತ ಮಾಡುವ ಮಹಿಳೆಯರು ನೀರನ್ನು ತೆಗೆದುಕೊಳ್ಳದೆ ಉಪವಾಸ ಮಾಡಬೇಕು.
ಮತ್ತು ಗಣೇಶನನ್ನು ಪೂಜಿಸಿದ ನಂತರ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸವನ್ನು ಮುಗಿಸಬೇಕು. ಚತುರ್ಥಿಯ ದಿನದಂದು ಕಪ್ಪು ಬಟ್ಟೆ ಧರಿಸುವುದನ್ನು ತಪ್ಪಿಸಬೇಕು. ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ನಿಮ್ಮ ಕಾಲು ಅಥವಾ ಪಾದಗಳ ಮೇಲೆ ನೀರು ಬೀಳದಂತೆ ನೋಡಿಕೊಳ್ಳಿ. ಇದನ್ನು ತಪ್ಪಿಸಲು ಹಸಿರು ಮರಗಳು ಮತ್ತು ಸಸ್ಯಗಳ ಬೇರುಗಳಿಗೆ ನೀರನ್ನು ನೀಡಬೇಕು. ಈ ದಿನ ನೈವೇದ್ಯದ ಅಂಗವಾಗಿ ತಿಲಕವನ್ನು ಅರ್ಪಿಸುವುದು ಮಂಗಳಕರ. ಚತುರ್ಥಿಯಂದು ಮುರಿದ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಬಾರದು ಅಥವಾ ಪೂಜಿಸಬಾರದು. ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ಗಣಪತಿಗೆ ತುಳಸಿ ದಳ ಅಥವಾ ಕೇದಿಗೆ ಹೂಗಳನ್ನು ಅರ್ಪಿಸಬಾರದು. ಪುಷ್ಯ ಸಂಕಷ್ಟ ಚತುರ್ಥಿ ಪರಿಹಾರಗಳು. ಮಕ್ಕಳ ಉದ್ಯೋಗದಲ್ಲಿನ ಪ್ರಗತಿಗಾಗಿ ಪರಿಹಾರ. ಪುಷ್ಯ ಸಂಕಷ್ಟ ಚತುರ್ಥಿ ದಿನದಂದು ಮಣ್ಣಿನ ಗಣೇಶನನ್ನು ಮಾಡಿ ಮತ್ತು ಪಂಚೋಪಚಾರ ವಿಧಾನದಿಂದ ಪೂಜಿಸಿ. ಈ ದಿನ ಗಣಪತಿಯನ್ನು ಹಳದಿ ಬಣ್ಣದ ಬಟ್ಟೆಯಿಂದ ಅಲಂಕರಿಸಿ. ಸಂಜೆ ಚಂದ್ರನಿಗೆ ನೀರನ್ನು ಅರ್ಪಿಸಿ ಉಪವಾಸವನ್ನು ಕೊನೆಗೊಳಿಸಿ. ಎಳ್ಳು ಮತ್ತು ಬೆಲ್ಲವನ್ನು ಅರ್ಪಿಸಿ. ಮಗುವಿನ ಸುರಕ್ಷತೆಗಾಗಿ ಈ ದಿನ ಗಣೇಶನನ್ನು ಪೂಜಿಸುವಾಗ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮಕ್ಕಳ ಎಲ್ಲ ದುಃಖಗಳು, ತೊಂದರೆಗಳು ಮತ್ತು ಅಡೆತಡೆಗಳು ದೂರ ಆಗುತ್ತವೆ ಎಂದು ಹೇಳಲಾಗುತ್ತದೆ. ಒತ್ತಡದಿಂದ ಮುಕ್ತಿಗಾಗಿ ಈ ದಿನದಂದು ರಾತ್ರಿ ಪೂಜೆ ಮಾಡಿದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಸೋಮ ಸೋಮಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಚಂದ್ರನಿಗೆ ನೀರನ್ನು ಅರ್ಪಿಸಿ. ಇದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.